ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಹೋಗ್ತಾ ಇರೋದು ಮಲೆ ಮಹದೇಶ್ವರನ ಬೆಟ್ಟಕ್ಕೆ. 1 ತಿಂಗಳಿಂದ ಪ್ಲ್ಯಾನ್ ಮಾಡ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ. ಹೌದು, ಪ್ಲ್ಯಾನ್ ಮಾಡ್ಕೊಂಡಿದ್ದು 10 ಸೀಟು, ಹೋಗ್ತಾ ಇರೋದು 4 ಸೀಟು. ಪ್ಲ್ಯಾನ್ ಮಾಡ್ಬೇಕಾದ್ರೆ ಎಲ್ಲ ಬರ್ತೀನಿ ಅಂತಾರೆ, ಪ್ಲ್ಯಾನ್ ಮಾಡಿದ್ಮೇಲೆ ಯಾರು ಬರಲ್ಲ ಅಂತಾರೆ. ಅದಕ್ಕೆ ನಾವು 4 ಸೀಟೇ ಬೈಕ್ ಎತ್ಕೊ ಹೋಗ್ತಾ ಇದ್ದೀವಿ. ಇವ್ನು ನೋಡಿದ್ರೆ ನನಗೆ ನಿಧಾನಕ್ಕೆ ಹೋಗಿ ಹೇಳ್ಬಿಟ್ಟು ಇವನೇ 80ರಲ್ಲಿ ಬಿಡ್ತಾ ಇದ್ದಾನೆ. 80 90 ಕೊನೆಗೂ ಕೊಳ್ಳೇಗಾಲಕ್ಕೆ ಬಂದ್ವು. ಕೊಳ್ಳೇಗಾಲದಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ತಾಳ್ಬೆಟ್ಟಿಗೆ ಬಂದ್ವು. ಆ ದೇವ್ರು ನಿಮ್ಮನ್ನು ಬೆಳೆಸ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ನಿಮ್ಮಿಂದ ನಿಮ್ ಪ್ರೀತಿನ, ಸ್ನೇಹನ, ಸಂಬಂಧಗಳನ್ನ ದೂರ ಮಾಡ್ತಾನಂತೆ. ಅಲ್ಲಿಂದನೇ ಲೈಫಲ್ಲಿ ಸೆಟ್ಲ್ ಆಗೋದಕ್ಕೆ ಏನ್ ಐಡಿಯಾ ಇಟ್ಟಿದ್ದೀರಾ? ಗೆಲ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ ಅಂತ ಕೇಳಿದೆ ಅಲ್ವಾ? ಗೆಲ್ಲೋ ತನಕ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಗೆದ್ದೆ. ಅಲ್ಲಿಂದ ಧೂಪ ಹಾಕಿ ಕೈ ಮುಕ್ಕೊಂಡು ಸೀದಾ ಬೆಟ್ಟಿಗೆ ಬಂದ್ವು. ಒಂದು ರೌಂಡು ತಿರ್ಗಾಡ್ಕೊಂಡು ಜನ ಇದ್ದಾರೆ ಇಲ್ವ ಅಂತ ನೋಡ್ಕೊಂಡು ಇಲ್ಲಿ ನೋಡ್ಬಿಟ್ಟು ಏನೋ ಖುಷಿ ಆದ್ವು, ಫುಲ್ ಜನನೇ ಇಲ್ಲ ಅಂತ. ಆದರೆ ಇಲ್ಲಿ ನೋಡಿದ್ಮೇಲೆ ಬೆಳಗ್ಗೆ ದರ್ಶನನೇ ಮಾಡೋಕ್ಕಾಗಲ್ಲ ಅಂತ ಇವಾಗಲೇ ಮಾಡ್ಕೋದ ಅಂತ ಪ್ಲ್ಯಾನ್ ಬತ್ತು. ಅದಕ್ಕೆ ನಾವು ಎಲ್ಲ ಮಾತಾಡ್ಕೊಂಡು ಓಲಿ ಅಂತ ಬೆಳಗ್ಗೆನೇ ಮಾಡೋದ ಅಂತ ಹೋಗಿ ಮಲಿಕೊಂಡ್ವು. ಅಲ್ಲಿಂದ ಬಂದು ಮಲಿಕಂದ್ರೆ ಇವ್ರ ಕಾಟ ಗುರು. ಓಲಿ ಅಂದ್ಬಿಟ್ಟು ಮನ್ಗಿದವನ್ನ ಎದೊಳ್ಸಿದ್ವು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಅಲ್ಲಿಂದ ಎದೊಳ್ಸ್ಕೊಂಡು ಈ ಟೀ ಅಂಗಡಿ ಕರ್ಕೊಂಡ್ವು. ಅಲ್ಲಿಂದ ಟೀ ಕುಡಿಯೋದಕ್ಕೆ 4 ಗಂಟೆ ಆಯಿತು. ಇನ್ನೇನು ಮಾಡೋದ ಅಂತ ಸ್ನಾನ ಮಾಡೋದ ಅಂತ ಕೊಳದ ಹತ್ರ ಹೋದ್ವು. ಅಲ್ಲಿಂದ ಸ್ನಾನ ಮಾಡ್ಕೊಂಡು ತುರು ದರ್ಶನ ಮಾಡೋಕ್ಕೆ ಅಂತ ಹೋದ್ವು, ಪೂಜೆ ಸಾಮಾನು ತಗೊಂಡು. ಸಂಪಿಗೆ ಚೆಂಡು ರೋಜಾ ಹೂವ. ಬ್ರೋ, ಈ ತರ ಮಾರಿದ್ರೆ ಯಾರು ತಗೋತಾರ ಬ್ರೋ? ಸಂಡೆ ಸಂಪಿಗೆ, ಮಂಡೆಗೆ ಮಲ್ಲಿಗೆ, ಟ್ಯೂಸ್ಡೇ ಮತ್ತೆ ವೆನ್ಸ್ಡೇ ಥರ್ಸ್ಡೇ ಯೋಚನೆ ಮಾಡ್ತಾ ವೀಕೆಂಡ್ ಅಂತೆ. ನೀ ಬಂದ ಮೇಲೆ ಬಾಕಿ ಮಾತೇನು? ಅಲ್ಲಿಂದ ದರ್ಶನ ಮಾಡ್ಕೊಂಡು ತುರು ಈಚೆಗೆ ಬಂದು ಒಂದು ಸೆಲ್ಫಿ ತಗೊಂಡು ಸೀದಾ ಇಲ್ಲಿಗೆ ಬಂದು ಜನ ಇದ್ದಾರೆ ಇಲ್ವ ಅಂತ ನೋಡಿದ್ರೆ ಇನ್ನೂ ಇಷ್ಟು ಜನ ಅವರ ಗುರು. ನಾನು ಇವನು ಹುಡುಕ್ತಾ ಇದ್ರೆ ಇವನು ಇಲ್ಲೇ ಬಂದು ಕುಂತಾನೆ. ಅಲ್ಲಿಂದ ಇಲ್ಲಿಗೆ ಬಂದು ಲಾಡು ತಗೊಂಡು ಇಲ್ಲಿ ಬಂದು ನನ್ನ ಫಾಲೋವರ್ಸ್ಗೆಲ್ಲ ದೇವ್ರ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಇವತ್ತು ನೋಡಿ ಎಷ್ಟೇ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.